ಹ್ಯೂ ಸಿ ಮ್ಯಾಕೆ ಹುಳ ಎಲ್ಲಿಂದ ಬತ್ತವ ಏನಪ್ಪ ಇವು ಹಿಂಡು ಹಾಳಾಗಿ ಹೋಗೋಕ್ಕೆ. ಎಂಥ ಔಷಧಿ ಗಿಷಧಿ ಹೊಡಿಯೋಣ ಅಂತ ಹೇಳಿದ್ರಿ ಎಂತ ಮಾಡ್ಬೇಕಂತಲೇ ಗೊತ್ತಾಗಲ್ಲ. ಅಲ್ಲ ಈಗ ಒಂದು ಗಳಿಗೆಗೆ ಮುಂಚೆ ಇಲ್ಲಿ ನೋಡ್ಕೊಂಡು ಹೋಗಿನೇ ಇರಲ್ಲ, ಈಗ ಬರ್ತೀನಿ ಈ ಥರ ಅದು ಎಷ್ಟಂತ ಚೊಕ್ಕ ಮಾಡೋದು ಎಂತ ಮಾಡೋದು. ಹಂಗಾರು ನಾಳೆ ಖರಿ ಎಲ್ಲ ಕಡೆ ಹೊಡಿಯೋಕ್ಕಾಗಲ್ಲ. ಅಡುಗೆ ಮನೆನಾರು ಒಂಚೂರು ಅಂತ ಇದು ಮಾಡ್ಕೊಳ್ಳೋಣ ಅಂತ ನೋಡಿದೆ. ನೋಡಿದ್ರೆ ಗೌಡ್ರಿ ಎತ್ಲಾಗ ಹೋದ್ರೆ ಏನು ಹೇಳಿದ್ರು ತಗೊಂಡೋಗಿ ಹೊರಗೆ ಹಾಕ್ತಿದ್ರೇನ. ಎಲ್ಲಿಗೆ ಹೋಗೋದು ಹಿಂಗೆ ಹಾಳಾಗಿ ಹೋಗೋಕ್ಕೆ ಎಂತಕ್ಕೆ ಯಾವ ಊರಿದ್ದು ಮಾಡೋಕ್ಕಂತ ಗೊತ್ತೀರಿ ನೋಡೋಣ. ನಮ್ಮ ಕಾಲದಲ್ಲೆಲ್ಲ ಎಲ್ಲರೂ ಕಾಡುಗುಡ್ದಲ್ಲಿ ಒಂದೊಂದು ಎಲೆ ಮೇಲೆ ಸಿಕ್ಕಿದ್ರೆ ಹೆಚ್ಚು ಅಂತ. ಈಗ ಎಲ್ಲ ನೋಡಿದ್ರು ಮನೆ ಒಳಗೆಲ್ಲ ಅವೇಯ. ಮೊನ್ನೆ ಸೀತನೂ ಹೇಳ್ತಿತ್ತು ಎಲ್ಲಿಂದ ಬರ್ತವೆ ಅಂತ ಗೊತ್ತಿಲ್ಲ ಹಿಂಗೆ ಮಾರ್ರ ಅಂತ. ಯಾರೊಂದು ಔಷಧಿ ಕಂಡು ಹಿಡ್ದಿದ್ರೆ ಎಲ್ಲ ಬೋದಿ ಹೇಳ್ತೇನೆ ನೋಡೋಣ. ಗೌಡ್ರು ಬಂದು ಕೊಂಚ ತಗೊಂಡೋಗಿ ಹೆರ್ಗವಣಿರಿ ತೋಟದ ಬದಿ ಅಂತೇಳಿ. ಮತ್ತು ನಮ್ಮ ಸಹಾರದ ಬಂದಮೇಲೆ ಏನು ಹೇಳಂಗಿಲ್ಲ. ಅಡುಗೆ ಮನೆ ಹೊಸದು ಕೊಟ್ಟಾನ ಅಂದ್ರೆ ಅಮ್ಮ ಮಗ ಕೇಳಲ್ಲ, ಅದಕ್ಕೆ ಇವೆಲ್ಲ ಬರ್ತವೆ ಅಂತದೆ ಇದನ್ನೇ ಹೇಳ್ತದೆ. ಯಾರು ಸುಮ್ಮನೆ ಕೋಲ್ ಕೊಟ್ಟು ಪೆಟ್ಟಿಂದರ ಗತಿ ಅಂತಕ್ಕೆ ಮಾಡ್ಕೋಬೇಕು. ನೋಡೋಣ ಅಚ್ಚಟ್ ಮಾಡ್ತೀನಿ, ಮಧ್ಯಾಹ್ನಕ್ಕೆ ಬರ್ತೀನಿ ಅಂದದಪ್ಪ. ಎಂತ ಮಾಡ್ತದ. ಭಾರತಿ, ಏ ಭಾರತಿ, ಎತ್ಲಾಗ ಹೋಗ್ಯದ ಎಷ್ಟು ಹೊತ್ತೀಗ ನೋಡಿದ್ರು ಒಂದು ಜಾತಿ ಕೆಲಸ ಪ್ರಾಯ ಏನು ಒಕ್ಕಿ ಬತ್ತಾ ಇದೆ ಇದಕ್ಕೀಗ. ಒಂದು ಗಳಿಗೆ ಹೋಗ್ಯಾರೋ ಗೊತ್ತಿತ್ತಾನು ಹೇಳೋಣ ಅಂದರೆ ಏ ಭಾರತಿ, ಓ ನಾ ಹೇಳನು ಕೆಲಸ ಒಂದು ಜಾತಿ ಕೆಲಸ ಅದು ಏನು ಸೊಸೆ ಸಾಕದು ಎಂತ ಮಾಡ್ತಿದ್ದೀಯ ಅಲ್ಲಿ? ಎಂತ ಆತು ಕೂಗಕ್ಕೆ ಎಂತ ಆತು ಈಗ? ನಾಳೆ ಎಲ್ಲ ಇದು ಒಂದೇ ದಿವಸ ಹಬ್ಬದ ಕರಿ ಗುಡ್ಸಕ್ಕೆ ಆಗಲ್ಲ ಅಂತೇಳಿ ಅಡುಗೆ ಮನೆನಾರು ಸಂಧಿ ಮೂಲೆ ಎಲ್ಲ ಚಕ್ಕ ಮಾಡ್ತಾ ಇರೋಣ ಅಂತ ಮಾಡ್ತಾ ಇದ್ದೆ. ಎಂತಕ್ಕೆ ಏನು ಕಾಪಿ ಬೇಕಾ? ಉಣ್ಣ ಹೊತ್ತಾಗಿದೆ ಈಗ ಎಂತ ಕಾಪಿ ನಿಮಗೆ? ಅಲ್ಲ ನೀನು ಯದಿ ರಣ ಹೊಡಿಯಕ್ಕೆ ಎಲ್ಲಿ ಹೇಳಿದ್ನೆ ನಾನು ಈ ಕಾಪಿ ಬೇಕು ಅಂತ? ಎಲ್ಲದೇ ಇದ್ದಿದ್ದೆಲ್ಲ ಕವಿ ಕೊಟ್ಕೊಂಡು ಹೇಳ್ತೀಯಲ್ಲ, ನಾ ಎಲ್ಲಿ ಕೇಳಣ ಈಗ? ಒಳಗೆ ಬಂದ ಕೂಡಲೇ ಏನು ಕಾಪಿ ಕುಡಿಯೋಕ್ಕೆ ಬಂದೆ ಅಂತನ ಮಾತಾಡ್ತದೆ. ನಾನು ಎಂಥದ್ದು ಹೇಳೋಣ ಅಂತ ಗೊತ್ತಿದ್ದೀನಿ, ಇದ್ರ ಕೆಲಸ ಭೋಗದ ಕೆಲಸ. ಹಾಂ ಆಗಲಿ ಆಗಲಿ, ಈಗ ಹೇಳಿ ಎಂತ ಎಂತ ಹೇಳಕ್ಕಂತ ಬಂದ್ರಿ? ಅಲ್ಲ ಪ್ರೇಮ ಒಂದೇ ನಮ್ಮ ನಟಿಗೆ ಬರದೇ ಇದ್ದಾಗ ಇದು ಕಳ್ಳಿ ಹಸಕ್ಕೆ ಬರಲ್ಲ, ಬೇರೆಯವ್ರ ಮನೆಗೆ ಜಾಸ್ತಿ ದುಡ್ಡಿಗೆ ಹೋತು ಅಂತ ಮಾಡಿದ್ದೆ. ನೋಡಿದ್ರೆ ಅಲ್ಲ, ಜ್ವರ ಇನ್ನೂ ಕಮ್ಮಿ ಆಗ್ಲಂತೆ, ಅದಕ್ಕೆ ಬಹಳ ಬೊಗ್ಗು ಮಾಡಿದಂತೆ. ಹಿಂದೆ ಈಗ ರಘುವೀರ ಬಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳನಂತೆ. ನಡ್ಗಿಡ್ಕೊಂಡು ಹೋಗೋ ಇದರಲ್ಲಿ ಇಲ್ಲಂಥದ್ದು, ಕಾರ್ಯ ಮಾಡಿಸಿ ಕರ್ಕೊಂಡು ಹೋಗ್ತಾರೆ. ಮಾಡಿಸೋದೆ ಅಂತ ಅವನ ಮನೇಲಿ ಅದೆಯಲ್ಲ, ಕರ್ಕೊಂಡು ಹೋಗ್ತಾನೆ. ಏನು 3 ಹೊತ್ತು ಹೋಗಿ ಅಲ್ಲಿಗೆ ಏದಿತ್ತು ಪಾಪ. ಹಿಂಗಾಗ್ಯದ ಉತ್ಸಾವಧಿ ಹಬ್ಬದಲ್ಲಿ ಕೆಟ್ಟ ಅಮಾಸೆ. ನನಗೆ ಒಂಥರ ಅಯ್ಯ ಅನ್ಸೋತಪ್ಪ. ಎಂಥದಾರಾಗಲಿ ಸಂಸಾರ ಗನಾಗ ಮಾಡ್ತಿತ್ತು, ಮಕ್ಳನ್ನ ಸಾಕ್ತಿತ್ತು. ಈ ಗಂಡನ ಕಟ್ಕೊಂಡು ಈಗ ಎಂತ ಆತೇನಪ್ಪ. ಹೌದಿರ್ಬೇಡ ಅಲ್ಲ, ಅವ್ರು ಎಂಥದ್ದು ಹೇಳಿ ಇವ್ರು ಎಂಥದ ಕೇಳಿಸ್ಕೊಂಡ ಅನ್ನೋಣ ಅಂದರೆ ಮಿಸ್ಸಿಂಗ್ ಅದೇ ಕಿವಿಲಿ ಹೇಳಿದ್ದನಾಗೆ ಕೇಂಡದು. ಯಾರು ಹೇಳಿದ್ರು ಹಂಗಾರೆ ಇವರಿಗೆ? ಅಲ್ಲ ನಿಮ್ಗೆ ಹೇಳಿದ್ಯಾರ ಪ್ರೇಮಗೆ ಹುಷಾರೆಲ್ಲ ಜಾಸ್ತಿ ಆಗಿದೆ ಅಂತ? ನಾಗಪ್ಪನೇ ಈಗಲ್ಲಿ ಬರೋಷ್ಟೊತ್ತಿಗೆ ಹಾದಿ ಮೇಲೆ ಹೋಗ್ತಾ ಇದ್ದ. ಮಖ ಸಣ್ಣ ಆಗಿತ್ತಲ್ಲ, ಎಂಥದ ಕೇಂಡೆ. ಹಿಂಗೆ ಮಾರ್ರ ನಮ್ಮನೆ ಹೆಂಗಸಿಗೊಬ್ಳಿಗೆ ಜಾಸ್ತಿ ಆಗಿ ಹೋಗಿದೆ. ಸುಮಾರು ದಿವಸ ಆಯ್ತು ಮಾತ್ರೆ ತಿಂದಿದ್ದು, ಗಂಜಿ ಕುಡ್ದಿದ್ದು, ಮಲ್ಕೊಂಡಿದ್ದು. ಎಂತ ಮಾಡಿದ್ರು ಜ್ವರನೇ ಕಮ್ಮಿ ಆಗಲ್ಲ. ಇವತ್ತೀಗ ದೊಡ್ಡ ಗೌಡ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂದ. ಹಂಗ ಗೊತ್ತು, ಇಲ್ಲಿ ನಂಗೆ ಎಲ್ಲಿಂದ ಗೊತ್ತಿರ್ಬೇಕು? ಓಹೋ, ಅವ ಹೇಳಿದ್ದಾನ? ಅದೇ ನೋಡಿದೆ. ಅವನ ಮಾತು ಹೋಗಿ ಹೋಗಿ ನಂಬ್ತೀರಲ್ಲ ನೀವು. ಬರೀ ಸುಳ್ಳು ಹೇಳೋದಲ್ಲನ್ರಿ ಅವ. ಎಂತ ಕುಡಿಯಕ್ಕೆ ಗಿಡಿಯಕ್ಕೆ ದುಡ್ಡು ಕಮ್ಮಿ ಆಗಿತ್ತು ಏನು ಸಾವ, ಅದಕ್ಕೆ ಹೇಳೇನೆ. ಇದೊಂದು ಹೇಳ ಮೇಲೆ ಯಾರದನ್ನಾರು ದುಡ್ಡು ಇದು ಮಾಡೋಣ ಅಂತ. ಅವನ ಮಾತು ನಂಬ್ಕೊಂಡು ಇಲ್ಲಿ ಬಂದು ಹೇಳ್ತಿದ್ದೀರಿ ನೀವು. ಇಲ್ಲಿ ಹೇಳಿದ್ದೆ ಆತು, ಇನ್ನು ಬೇರೆ ಕಡೆ ಎಲ್ಲಿ ಹಿಂಗೆ ಹೇಳಕ್ಕೆ ಹೋಗಬೇಡಿ. ಅಲ್ಲ ಅದಕ್ಕೊಂದು ಸಂತಿ ಕಾದಂಗೆ ಆಗ್ತದೆ, ಮತ್ತಿದೇನಲ್ಲ. ಆದರೆ ಯಾಕೆ ಸುಮ್ಮನೆ ಗಾನಾಗಾದಿಯಪ್ಪ ಅದ ಹಂಗೇನಾರು ಇದ್ದೀರಿ. ನಾನು ಹೋತಿಲ್ಲ ಈಗ,
ಇವತ್ತು ಮಾತಾಡ್ಸಕ್ಕೆ ಹೋಗ್ಬೇಕು ಅಂತ ಮಾಡಿದ್ದೆ. ಆಮೇಲೆ ಹುಡುಗ ಪಾಪಣ್ಣ ಮೊನ್ನೆ ಹೋಗಿ ಮಾತಾಡ್ಸಿ ಬಂದರೆ ಗನಗೆ ಇತ್ತಂತೆ. ಸ್ವಲ್ಪ ಸುಸ್ತು, ಅದು ಮಾತ್ರೆ ತಗೋತೀನಲ್ಲ ಹಂಗಾಗಿ ಸುಸ್ತು, ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದಂತೆ. ಅವನ ಮಾತು ಹೋಗಿ ಹೋಗಿ ನಂಬಿರಲ್ಲ ನೀವು. ಎಂತಾರು ಕೊಟ್ಕಿಟ್ರೆ ಹೆಂಗೆ ಪುಣಾತ್ಮ ಕಡಿಕೆ? ಇಲ್ಲಪ್ಪ, ಕೊಡಕ್ಕೆ ಅವನು ಕೇಂದ್ರಲ್ಲ ಅಲ್ಲಿ ಏನು ಕೊಂಡಲ್ಲಿ ನೀರು ಕಡ್ಲಾಡ್ತಿದ್ದು ಅಂತ ಅಂತಾನೆ ಗೊತ್ತಾಗ್ತಿರ್ಲ. ಅವಾಗ ಕೆಲಸ ಮಾಡೋಷ್ಟೊತ್ತಿಗೆ ಈಗ 4 ದಿವಸ ಮಲಗಿದಕ್ಕೆ ನಂಗೆ ಸಾಕ್ಬೇಕಾಯ್ತು ಮಾರ, ಏನು ಶುರು ಆತ ಎಂಥದ ಅಂತಾನೆ. ನೋಡಿದ್ರೆ ಸುಳ್ಳು ಹೇಳ್ತಾನಂತೆ, ಎಂಥ ಕೇಂದ್ಲು ಇಲ್ಲ ಅವ. ನಾನು ಹಂಗಾರೆ ಅದೇ ನೀವು ಹೋಗ್ಬೇಕು ಮಾತಾಡ್ಸೋಕ್ಕೆ ಅಂದಿದ್ದಲ್ಲ, ಹೋತೀಯೇನೋ ಅಂಥೇಳಿ ಕೂಡಲೇ ಬಂದೆ. ನಾ ಎಂತ ಹೇಳಿದ್ರು ನಿಂಗೆ ನಂಬಿಕಿಲ್ಲ. ಅವ್ರು ಸುಳ್ಳು ಹೇಳ್ಯಾರೆ ಅಂತೀಯ. ಇದೇ ಈಗ ನಿನ್ನ ಸೊಸೆ ಏನಾರು ಬಂದು ಹೇಳಿದರೆ ಹೌದೇ ಹೌದು ಅಂತಿದ್ದೆ. ಎಂತಕ್ಕೆ ನೋಡೋಣ, ನಿಮ್ಗೆ ಎಂತಕ್ಕೆ ಈಗ ಅದ್ರ ಹೆಸರು? ಏನಾರು ಹೇಳಿದ್ನಾದ್ರ ಸುದ್ದಿಯ? ಈಗ ಬರೋ ಹೊತ್ತಾಗ್ಯದೆ. ಹಿಂಗಿದ್ದೊಂದು ಏನಾರು ಹೇಳ್ತಾ ಇದ್ದ ಕೂಡಲೇ ಸಿಟ್ಕೊಂಡು ಅದೇನಾರು ಹೇಳಕ್ಕೆ ಶುರು ಮಾಡ್ತದೆ. ಏನಂಗ ಅದು ಹಂಗಂತ ಹಿಂಗಂತ ಅಂದ್ರೆ ಸೈ. ಎಷ್ಟು ಬೇಕು ಅಷ್ಟೇ ಮಾತಾಡ್ಕೊಂಡು ನಾವು ತಪ್ಪನಿದ್ರೆ ಆಗದೇನಾ? ನಿಮಗೆ ಮೊನ್ನೆನೇ ಹೇಳ್ಬೇಕಂತ ಮಾಡಿದ್ದೆ ನೋಡಿ. ಅವ್ರವ್ರ ಗಂಡ ಹಿಂತಿ ಎಂತ ಬೇಕಾದ್ರೆ ಮಾಡ್ಕೊಂಡ್ಲಿ, ಅವ್ರವರೇ ಮಾಡ್ಕಿತಾರೆ ಅದನ್ನು. ನೀವು ಮಾತ್ರ ಮಧ್ಯೆ ಎಂತಕ್ಕೂ ಬಾಯಿ ಹಾಕಕ್ಕೆ ಹೋಗಬೇಡಿ. ಮೊನ್ನೆ ಒಂದು ಕೊಂಬು ಇಲ್ಲಿ ಮಾಡಿ ಇಟ್ಟಿದ್ರಲ್ಲ, ಹಂಗಿದ್ದೆಲ್ಲ ಹಿಂಗೆ ಮಾಡೋಕ್ಕೆ ಹೋಗಬೇಡಿ. ಮನೆ ಒಳಗೆ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿದ್ರೆ ಎಲ್ಲಿ ಉಳ್ದವರಿಗೆಲ್ಲ ಎಲ್ಲಿ ನೆಮ್ಮದಿ ಇರ್ತದ್ರಿ? ಅದಕ್ಕೆ ನಿಮ್ಗೆ ಹೇಳ್ತೀನಿ, ಬೇಡ ಏನೋ ಹೇಳಕ್ಕೆ ಹೋಗಬೇಡಿ. ಏನೋ ವಯಸ್ಸಲ್ಲಿ ನಮಗಿಂತ ಭಾಳ ಸಣ್ಣವು ಮಾಡ್ಕೊಂಡು ಹೋಗ್ತವೆ. ಹಂಗೆ ಮನೆ ಸಂಸಾರ ಗನಗೆ ಮಾಡ್ತಾ ಇದೆ. ನಿಮಗೇನು ಮತ್ತೀಗ? ಹಿಂದೆ ಕೊನೆ ಇನ್ನಾದ್ರೂ ಸುದ್ದಿ ಎಂಥದನ್ನೇ ಹೇಳ್ಬೇಡಿ ನೋಡಿ, ಹೇಳಿನೇ. ಇಲ್ಲಪ್ಪ, ನಾನೆಂತ ಹೇಳಕ್ಕೆ ಹೋಗ್ತೀನಿ, ಅವ್ರ ಹೆಸರೇ ಹಿಡಿಯಲ್ಲ ನಾನು. ನಂಗೆ ಹೇಳಕ್ಕೆ ಗೊತ್ತದು. ನೀವು ಹೊತ್ಗ ತಲೆ ಮೇಲೆ ಹೊತ್ಗ ಅಂತ ಆಟದಲ್ಲೇ ಇಡು, ಗೊತ್ತಾಗ್ತದ ಒಂದು ದಿವಸ. ನೋಡಲೆ, ಈಗಷ್ಟೇ ಹೇಳೀನಿ, ಬಾಯಿಗೆ ಮತ್ತೆ ಬಾಯಲ್ಲೇ ಇದೆ, ಮತ್ತೆ ಅದನ್ನೇ ಮಾಡ್ತಿದ್ದೀರಿ ನೀವು. ಈಗ ಆತಲ್ಲ, ಪ್ರೇಮನ್ನ ಮಾತಾಡ್ಸ್ಕಿ ಬರೋಣ ಹೋಗಿ. ಪಾಪ ಸುಮ್ಮನೆ ಹೇಳೋದಲ್ಲ. ಮನೆಗೆ ಹೋದಾಗ ಭಾಳ ಖುಷಿಯಾಗಿತ್ತು. ನನ್ನ ಅಪ್ಪನೇ ಬಂದಂಗಾತು ಅಂದಿತ್ತು. ಈಗ ಸಾಯಂಕಾಲ ಸೂರಿಗೆ ಹೋಗಿ ಮಾತಾಡ್ಸ್ಕಿ ಬರೋ ನಾನು. ಸಾಯಂಕಾಲ ಸೂರಿ ಅಂತ ಈಗ ಬಿಸ್ಲತ್ತ ಅನ್ನೋದು ಬಿಟ್ಟರೆ ಬಿಸಿಲು ಅನ್ನೋತ್ತಿಗೆ ಹೊಡೆಯಲ್ಲ. ಈಗ ಹೋಗಿ ಬರೋಣ, ಹೋಗೊಂದು ಮಾತಾಡ್ಸ್ಕಿ ಬರೋಣ, ನೋಡೋಣ. ಅಲ್ಲ, ಇದ್ದಕ್ಕಿದ್ದಂತೆ ಹಿಂಗೆ ಹೋಗೋಣ ನಿತ್ತು ಮೆಟ್ಲಲ್ಲಿ ಅಂದ್ರೆ ಹೆಂಗೆ ಹೊಳ್ದದು? ನಾನು ಸಾರ್ದ ಮನೆಗೆ ಬರ್ಬೇಕ? ಮನೆ ಹಂಗೆ ಬಾಗ್ಲಾಕ್ ಹೋಗ್ಕತ್ತದ? ಒಂದ್ಸತಿ ಬಾಗ್ಲಾಕ್ ಹೋಗಿದ್ದೆ ನೋಡಿರಲ್ಲ ಏನೇನಾಗಿದೆ ಅಂತ. ತಡೀರಂತ ಸಾರ್ದು ಬರಲಿ. ಅದು ಇವತ್ತು ಪುಳ್ಳ ಬಸ್ಸಿಗೆ ಬತ್ತೀನಿ ಅಂತ ಹೇಳಿದ್ರೆ ಬಂದಕ್ಕೆ ಬೇಕಾದ್ರೆ ಹೋಗೋಣ. ನಾನು ಒಂದು ಹೊರಟು ಹೋಗಿ ನೋಡ್ಕೊ ಬಂದೇ ಬಿಡಬೇಕಿತ್ತು. ಒಬ್ಬ ನಮ್ಮ ಪಾಪಣ್ಣಗ ಅದು ಅಂತ ಹೇಳ್ತೆ, ಇವ ಅಂತ ಅಲೆಸ್ಕಿಣ್ಣ ಅಲ್ಲ. ಅಷ್ಟಕ್ಕೆ ಅದನ್ನೀಗ ಆಸ್ಪತ್ರೆಗೆ ನಾವು ಹಾಕೊಂಡು ಹೋಗಿ ಅಡ್ಮಿಟೇ ಆಗಬೇಕು ಅಂತ ಹೇಳಿದ್ರೆ ಹೆಂಗೆ? ಅದೆಲ್ಲಿ ಇರ್ತದೆ? ಇಲ್ಲಿಂದ ಅಲ್ಲಿ ಕಾಲು ಎಳ್ಕೊತ ಹೋಗಿ ಸುಮ್ಮನೆ ದಂಡಕ್ಕಾಗಲ್ಲ. ಅದು ಒಂದು ಹೌದಯ್ಯ. ಆಸ್ಪತ್ರೆಗೆ ಹೋಗ್ಯದಂತೆ, ಹೋಗಿ ಇಲ್ಲಿಗೆ ಬರ್ತದ ಅಲ್ಲಿಗೆ ಹೋಗ್ತದ ಗೊತ್ತಿಲ್ಲ. ಈಗ ತಡೀರಿ ಅಂಕನ, ಈಗ ಸಾರ್ದು ಬರ್ತದಲ್ಲ, ಫೋನ್ ಮಾಡ್ಕೊಡಕ್ಕೆ ಹೇಳ್ತೀನಿ, ಮಾತಾಡೋಣ, ಗೊತ್ತಾಗ್ತದಲ್ಲ ಏನಾಗಿದೆ ಅಂತ. ನಾ ಹೇಳಿ ಸುಳ್ಳನು? ನಿಂಗೆ ಶ್ವಾಸಿ ಬರ್ಬೇಕು, ಅದು ಹೇಳ್ಬೇಕು, ನೀನು ನಂಬಬೇಕು. ನಾವೆಲ್ಲ ನರ್ಮನುಸ್ರ ಹಂಗೆ ಕಾಣೋದೇ ಇಲ್ಲ ನಿಂಗೆ. ನಾವು ಹೇಳೋದು ಪೂರ್ತಿ ಸುಳ್ಳಯ್ಯ. ಅಲ್ಲ, ನಿಮ್ಗೆ ಅಂತ ಆಗ್ಯದ? ನಿಮಗೆ ನೀವು ಸುಳ್ಳು ಹೇಳ್ತೀರಿ ಅಂತ ಹೇಳಿದ್ದಲ್ಲ, ಎಲ್ಲದೆ ಅಂತ ಗೊತ್ತಾಗಬೇಕಲ್ಲ. ಸಾರ್ದನ್ ಕೈಯಲ್ಲಿ ಅದು ನಂಬರ್ ಅದೇ, ಬಂದಳು ಒಂದು ಫೋನ್ ಮಾಡಿಕೊಡ್ತದೆ, ಮಾತಾಡ್ಕೊಂಡು ಆಮೇಲೆ ಹೋಗೋಣ ಅಂದೆ. ನಾ ಮತ್ತೆ ಅಂತ ಹೇಳಿದೆ ನೋಡೋಣ. ಯಾರೊಂದಕ್ಕಾರು ಹಿಂಗೆ ಮಾಡ್ತೀರಿ. ಈಗಷ್ಟೇ ಹೇಳಿನಿ, ಬೇಡ ಅದ್ರ ಸುದ್ದಿ ಹಂಗಿದ್ ಮಾಡಬೇಡಿ ಅಂತ. ಆತ ಈಗ ಕೂಗ್ಬೇಡ. ಸಸಿ ಬರೋ ಹೊತ್ತಾಗ್ಯದೆ ಅಂತೀಯ? ಏನದು ಅಲೇಸ್ಲಿ ಅಂತಾನೆ ಹೇಳ್ತಿದ್ದೀಯಾ? ಹಂಗೋ ಹಿಂಗೋ ಮಾಡಿ ನನ್ನ ದೂರ್ಬೇಕಲ್ಲ. ಅದಕ್ಕೆ ನಿನ್ನ ಬುದ್ಧಿ ಅಂತ ಕೊಡ್ಬೇಕು ಮಾತ್ರ. ಏನು ಮಾಡೋದು? ಅಲ್ಲಿ ಕಾಲು ಹಿಡಿದು ನೆಲಕ್ಕೆ ಚಿಪ್ಪಿದ್ರೆ ತಲೆ ಬೊಲ್ಡಲ್ಲಿ ಏನು ಅದೀಯ? ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇಯ? ಅದು ಎಂಥರು ಮಾಡ್ಕೇಳೆ ಇದು ಎಂಥರು ಬೇಕಾ? ಕುಡಿಯೋಕ್ಕೆ ಏನಾದ್ರು ಬೇಕು ಅಂತ ಕಂಡ್ರೆ ಕೊಡ್ತೇನೆ, ಇಲ್ದಿದ್ರೆ ನಂಗೆ ಇಲ್ಲಿ ಕೆಲಸ ಅದೇ ಪುಣ್ಯಾತ್ಮ. ನಾಳೆ ಒಂದೇ ದಿವಸ ಅಷ್ಟು ಕರಿ ಗುಡ್ಸೋಕೆ ಆಗಲ್ಲ. ನಾನು ಕೆಲಸನಾರು ನಾ ಮಾಡ್ತೀನಿ.
ಎಂಥದಪ್ಪ ಇದು. ಪುಣ್ಯಕ ಇವತ್ತೇ ಚೆಕ್ ಮಾಡಕ್ಕೆ ಬಂದಿದ್ದು ಒಳ್ಳೆದಾಯ್ತು. ನಾಳೆ ಆದ್ರೆ ಆತಿರ್ಲಪ್ಪ. ದಿನಾನು ಒರೆಸ್ತದೆ ಆದರೂ ಇದು ಎಂಥ ಈ ನಮ್ನಿ ಇರ್ತದೇನಪ್ಪ. ಓ ಗೌಡ್ರ ಹತ್ರ ಮೆಟೆ ಒಳಗೆ ತಗೊಂಡಾಗ ಆಚೆಗೆ ಹಾಕಿ ಅನ್ಬೇಕು. ಸಿಟ್ಟಲ್ಲ ಏನು ಅದು ಆಗಲ್ಲ ಅನ್ಬೇಕು. ಎಂಥದೇನು ಹೇಳೋದು ಹೇಳ್ತೀನಿ. ರೆಡ್ಡಿ ನಿಂಗೇನು ಗಾಂಚಲಿ ಕಮ್ಮಿ ಇಲ್ಲ ನಿಂಗೆ, ಸಾಧಾರಣಕ್ಕಿಲ್ಲ. ಎಂಥದ ಸತ್ ನಾನು ಲೊಟ್ಟ ನೀರು ಕುಡ್ಕೊಂಡು ಹೋಗ್ತೀನಿ. ನಿನ್ನ ಕೈ ಹೇಳುವಾಗ ಕಾಲಡಿ ಎಂತ ಹಾಕಿಟ್ಟಿಯೇ ಇದು? ಹಾಗೇ ಗೊತ್ತು, ಮೇಕೆ ಹುಳ ಹಾಕಿಟ್ಟಿದ್ದೆ, ಅದರ ಮೇಲೆ ಕಾಲಿಟ್ರು ಪುಣಾತ್ಮ. ಹೇಳಿ ಹೊಲಕ್ಕೆ ಹೇಳಿ, ಇಲ್ಲ ಕೈ ಕೊಡಿ ಹೇಳ್ತೇನೆ. ಅಡ್ಬೆ ರಂಡೆ, ನಾನೇ ಎಲ್ಲಿ ಕಟ್ಟೆ ಏನು ಹೊಡೆದು ಬೆನ್ನಿಗೆ ತಾಕಿದ್ದೆ. ನಿಂಗೆ ನಗಿ ನಿಂಗೆ